ಇವಾಗ ಟ್ಯಾಕ್ಸಾನಮಿಕಲ್ ಐಡಲ್ ಒಂದು ಯಾವುದು ಕೀ ಅಂತ. ಕೀ ಅಂದರೆ ಇಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳನ್ನೂ ಉಳಿಸಿಡೋದಿಲ್ಲ. ಇದು ಮ್ಯೂಸಿಯಮಲ್ಲಿ ಝೂಲಾಜಿಕಲ್ ಪಾರ್ಕಲ್ಲಿ ನಿಜವಾಗೇ ಉಳಿಸಿರ್ತಾರೆ. ಅದನ್ನು ಕಾಡು ಪ್ರಾಣಿಗಳೆಲ್ಲನೂ ತಂದು ಅದನ್ನು ಓದ್ತಾ ಇರ್ತಾರೆ. ಅದ್ರ ಬಗ್ಗೆ ಏನೇನು ಅಂತ ಸಂಶೋಧನೆ ಮಾಡ್ತಾರೆ. ಹರ್ಬೇರಿಯಮಲ್ಲಿ ಒಣಗಿಸಿಟ್ಟಿರ್ತಾರೆ. ಝೂಲಾಜಿಕಲ್ ಪಾರ್ಕಲ್ಲಿ ಗಿಡಗಳನ್ನ ಲೈವ್ ಆಗಿಟ್ಟಿರ್ತಾರೆ. ಅದೇ ಥರ ಕೀಲಿ ಯಾವುದೂ ಹಿಡ್ದ ಇನ್ಫಾರ್ಮೇಷನ್ ಇಟ್ಟಿರ್ತಾರೆ. ಇದರಲ್ಲಿ ಏನು ಅಂದರೆ ಕೀಯಲ್ಲಿ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳನ್ನ ಕಪ್ಲೆಟ್ ಥರ ಮಾಡಿಟ್ಟಿರ್ತಾರೆ. ಇವಾಗ ಒಂದು ಹುಳ ಸಿಕ್ಕಿರ್ತದೆ ಒಬ್ಬಂಗೆ. ಆ ಹುಳನ ಯಾವ ಇದಕ್ಕೆ ಯಾವ ಜೀನಸ್ಸು ಫ್ಯಾಮಿಲಿ ಯಾವುದು ಅಂತ ಈಗ ಹುಡುಕ್ಬೇಕು ಅವನು. ಅದನ್ನು ಮಾಡಿ ಈ ಹುಳಕ್ಕೆ ಹೊಸ ಸೈಂಟಿಫಿಕ್ ನೇಮ್ ಕೊಡಬೇಕು. ಅವಾಗ ಏನು ಮಾಡ್ತಾನೆ, ಒಂದು ಕೀ ಹತ್ರ ಬರ್ತಾನೆ. ದೊಡ್ಡ ಇನ್ಫಾರ್ಮೇಷನ್ ಇದಿರ್ತದೆ. ಅದರಲ್ಲಿ ಫಸ್ಟು ಯೂನಿಸೆಲ್ಯುಲಾರೋ ಮಲ್ಟಿಸೆಲ್ಯುಲಾರೋ ಅಂತ ಕೇಳ್ತಾರೆ. ಒಂದು ಕೀಲಿ ಯಾವ ಥರ ಇರ್ತದೆ ಪ್ರಶ್ನೆ, ಎಸ್ ಆರ್ನೋ ಅಷ್ಟೇ ಹೇಳ್ಬೇಕಿರೋದು. ಇದು ಯೂನಿಸೆಲ್ಯುಲಾರ ಅಂತ ಕೇಳ್ತಾನೆ. ಈ ಹುಳ ಇಲ್ಲ ಅಂತ ಅವನು ಮಾರ್ಕ್ ಮಾಡ್ಕೋಬೇಕು. ಅವಾಗ ಇನ್ನು ಮಿಕ್ಕಿರೋ ಮೂರಿದ್ರಲ್ಲಿ ಕ್ಲಾಸಿಫೈ ಮಾಡಬೇಕು. ಅದು ಒಂದು ಸಸ್ಯನ ಅಂತ ಕೇಳಿದಾಗ ಇಲ್ಲ ಅಂತ ಮಾಡ್ತಾನೆ. ಅದು ಒಂದು ಇದ ಅಂತ ಕೇಳಿದಾಗ ಅಣಬೆನ ಅಂದರೆ ಅದಕ್ಕೂ ಇಲ್ಲ ಅಂತ ಮಾಡಿ ಇದೊಂದು ಪ್ರಾಣಿಲಿ ಯಾವುದು. ಅದೇ ಥರ ಒಂದೊಂದೇ ಕ್ವಶನ್ಗೆ ಎಸ್ ಆರ್ನೋ ಕೊಟ್ಕೋತಾ ಬಂದಾಗ ಅದರದ್ದು ಫುಲ್ಲು ಕ್ಲಾಸಿಫೈ ಆಯ್ತದೆ. ಕಿಂಗ್ಡಮು, ಫೈಲಮು, ಆರ್ಡರು, ಡಿವಿಷನ್ನು ಇದೆಲ್ಲ ಆಗಿ ಆಮೇಲೆ ಫ್ಯಾಮಿಲಿ, ಜೀನಸ್ಸು, ಸ್ಪೀಷೀಸ್ನ ಕಂಡುಹಿಡಿತಾರೆ ಅದರದ್ದು.